ಎಡಿಟ್ ಮಾಡ್ಕೋದಾದ್ಮೇಲೆ ನೋಡಿ, ಇದು ನಾವು ಶಿವಗಂಗೆ ಬೆಟ್ಟ ಹತ್ತಾ ಇದ್ವಿ. ಏನು ಇದು ಬೆಟ್ಟ ಹತ್ತದ್ದು ಏನಕ್ಕೆ ಹತ್ತಬೇಕು? ಮತ್ತು ನೋಡಿ, ನಮ್ಮ ಆಲ್ಮೋಸ್ಟು ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ತುಂಬ ದೇವಸ್ಥಾನಗಳು ಎಲ್ಲ ಬೆಟ್ಟದ ಮೇಲೆ ಇದೆ. ಏನಕ್ಕಿದೆ? ಅದಕ್ಕೆಲ್ಲ ಸೈಂಟಿಫಿಕ್ ರೀಸನ್ಸು ಇದೆ. ಸ್ಪಿರಿಚುವಲ್ ಮೀನಿಂಗ್ ಬಂದು ಬೆಟ್ಟ ಹತ್ಬೇಕಾದ್ರೆ ನೋಡಿ, ನಮಗೆ ಉಸಿರು ಏದಸ್ರು ಬರುತ್ತೆ, ಕೆಳಗಿಂದ ಎಳೀತದೆ ಉಸಿರು. ನಮಗೆ ಏನು ಮೆಡಿಟೇಷನ್ನು ಅವೆಲ್ಲ ಹೇಳ್ತೀವಿ, ಎಲ್ಲ ಉಸಿರಿಗೆ ಸಂಬಂಧಪಟ್ಟಿದ್ದೆ. ಬೆಟ್ಟ ಹತ್ಬೇಕಾದ್ರೆ ಏನೋ ಏದುಸಿರು ಬರುತ್ತೆ ನಮಗೆ, ಮೇಲಿಂದ ಕೆಳಗೆ ಎಳಿತೀವಿ, ಎಳೆದು ಬಿಡ್ತೀವಿ. ಆ ಉಸಿರನ್ನ ನಾವು ಕಾನ್ಷಿಯಸ್ ಆಗಿ ಅಬ್ಸರ್ವ್ ಮಾಡಿಕೊಂಡು ಬೆಟ್ಟನ ನಾವು ಹತ್ತಿ ಇಳಿದ್ರೆ ಅದು ನಾವು ಎಷ್ಟೋ ಅವರ್ಸ್ ಕೂತ್ಕೊಂಡು ಒಂದು ಮೆಡಿಟೇಷನ್ ಮಾಡಿದಷ್ಟಕ್ಕೆ ಅದು ಎನರ್ಜಿ ಅಷ್ಟು ಸಮಕ್ಕೆ ಬರುತ್ತೆ. ಇದೇ ರೀಸನ್ಗೆ ನಮ್ಮ ಜನಗಳು ಯಾರೂ ಮೆಡಿಟೇಷನ್ನು ಇದ್ರ ಬಗ್ಗೆ ಧ್ಯಾನ ಯಾರು ತಲೆ ಕೆಡಿಸ್ಕೊಳ್ಳೋದು ಅಂತ ನಮ್ಮ ಹಿರೀಕರುಗಳು ಈ ರೀತಿ ಬೆಟ್ಟದ ಮೇಲೆಗಳು ದೇವಸ್ಥಾನಗಳನ್ನಿಟ್ಟರು. ಬರಲಿ ಜನ ಈ ಥರನಾರು ಹತ್ತಲಿ, ಈ ಥರನಾರು ಒಂದು ರೀತಿ ಸ್ಪಿರಿಚುವಲ್ ಪ್ರೊಸೆಸ್ಗೆ ಇನಿಷಿಯೇಷನ್ ಆಗಲಿ ಅಂತ. ಈಗ ನಾವು ಎಲ್ಲ ತಿಳ್ಕೊಂಡು ಇಷ್ಟು ದಿನ ನಾವು ಬೆಟ್ಟ ಹತ್ತೋದು ಟ್ರೆಕ್ಕಿಂಗ್ ಅನ್ನೋದೊಂದು ಅಡ್ವೆಂಚರ್ ಥರ ಇತ್ತು ನಮಗೆ. ಬೇರೆ ಬೇರೆ ಎಲ್ಲ ಬೆಟ್ಟಗಳು ಹತ್ತಾ ಇದ್ವಿ. ಬಟ್ ಈ ಒಂದು ಅರ್ಥಗಳನ್ನ ತಿಳ್ಕೊಂಡ್ಮೇಲೆ ಹೌದಲ್ವಾ, ನಾವು ಇನ್ಮೇಲೆ ಇದನ್ನು ಜಾಸ್ತಿ ಮಾಡಬೇಕು, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು, ಡೈಲಿ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಬೇಕು. 15 ದಿವಸಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ಬೆಟ್ಟಗಳನ್ನ ಹತ್ತಬೇಕು ಟೈಮ್ ಸಿಕ್ಕಿದಾಗ ಅಂತೇಳಿ ನಾವಿವಾಗ ನಮ್ಮ ಶಿವಗಂಗೆ ಬೆಟ್ಟಕ್ಕೆ ನಾನು ಮತ್ತು ನನ್ನ ಧರ್ಮಪತ್ನಿ ಆದಂತಹ ನಾಗಶ್ರೀ ಅವರು ಹತ್ತಾ ಇದ್ದೀವಿ. ನಮಸ್ತೆ ಸ್ನೇಹಿತರೆ, ನಾವು ಹತ್ತಾ ಇದ್ದೀವಿ ಬೆಟ್ಟನ. ಈಗ ಒಂದು 20% ಹತ್ತಿದ್ದೀವಿ, ಹತ್ತಾ ಇದ್ದೀವಿ ಈಗ.